ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾಗೆಲ್ಲ ಪ್ಯಾಟರ್ನ್ಸ್ನ ಯಾವ ರೀತಿ ಈಸಿಯಾಗಿ ಕಟ್ ಮಾಡ್ಕೊಳ್ಳೋದು ಹೇಗೆ, ಆಮೇಲೆ ಇದನ್ನು ಯಾವ ರೀತಿ ಯಾವ್ಯಾವ ಡಿಸೈನ್ಗೆಲ್ಲ ಇವನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ. ಈ ರೀತಿಯಾಗಿ ಒಂದು ವೆಡ್ಡಿಂಗ್ ಕಾರ್ಡ್ ಇತ್ತು ಅಂದರೆ ಸಾಕು ನಮಗೆ. ಇದ್ರೊಳಗಡೆ ಇರೋದನ್ನು ನಾನು ತೆಗೆದುಬಿಟ್ಟಿದ್ದೀನಿ. ನೀವು ಈ ಥರ ವೆಡ್ಡಿಂಗ್ ಕಾರ್ಡ್ ಇಲ್ಲ ಅಂದ್ರೂ ಯಾವುದಾದ್ರೂ ಇನ್ವಿಟೇಷನ್ ಕಾರ್ಡು ಅಥವಾ ಮಕ್ಕಳದು ಬುಕ್ಕು ರಫ್ ನೋಟದು ಇರುತ್ತಲ್ಲ, ಅದನ್ನು ಸ್ಟಾರ್ಟಿಂಗ್ ಪೇಜ್ ಇರುತ್ತಲ್ಲ ಅದನ್ನು ಬೇಕಿದ್ದರೂ ತೊಗೋಬೋದು. ಅದು ಇಲ್ಲಾಂದರೆ ನೀವು ನಾರ್ಮಲಾಗಿ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಅಂದ್ರೇನು ಪೇಪರು 2-3 ಸಲ ನಾವು ಯೂಸ್ ಮಾಡ್ತಾ ವೇಸ್ಟ್ ಆಗಿಬಿಡುತ್ತೆ. ಈ ರೀತಿಯಾಗಿ ಒಂದು ಸ್ವಲ್ಪ ನಾವು ನೋಡಿಕೊಂಡು ಮಾಡೋದ್ರಿಂದ, ಸ್ವಲ್ಪ ಈ ಥರ ಇನ್ವಿಟೇಷನ್ ಕಾರ್ಡಲ್ಲಿ ಮಾಡೋದ್ರಿಂದ ತುಂಬ ದಿನ ಯೂಸ್ ಮಾಡ್ಕೋಬೋದು. ತುಂಬಾ ಈಸಿ ಮೆಥಡಲ್ಲಿ ಇದು ಎಲ್ಲ ಯಾವ್ಯಾವ ಶೇಪಿಗೆ ಯಾವ ಥರ ಎಲ್ಲ ಕಟ್ ಮಾಡಬೇಕು, ಪ್ರತಿಯೊಂದನ್ನು ಎಂಬ್ರಾಯ್ಡ್ರಿ ವರ್ಕಲ್ಲಿ ನಮ್ಗೆ ಯಾವ ಥರ ಎಲ್ಲ ಪ್ಯಾಟರ್ನ್ಸ್ ಬರ್ತವೆ, ನೆಕ್ಕು, ಸ್ಲೀವ್ ಡಿಸೈನ್ಗೆ ಯಾವ ರೀತಿ ಪ್ಯಾಟರ್ನ್ಸ್ ಬೇಕು, ನೆಕ್ ಡಿಸೈನ್ಗೆ ಯಾವ ರೀತಿ ಪ್ಯಾಟರ್ನ್ಸ್ನ ಕಟ್ ಮಾಡ್ಕೋಬೇಕು ಅನ್ನೋದೆಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ. ಎಲ್ಲ ಸ್ಕಿಪ್ ಮಾಡಿದಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ. ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ನಿಮಗೆ ಎಲ್ಲದರಲ್ಲೂ ಒಂದೊಂದನ್ನು ಕಟ್ ಮಾಡೋದು ತೋರಿಸ್ತೀನಿ. ಎಕ್ಸಾಂಪಲ್ಗೆ ಈ ಥರ ಡಿಸೈನು, ಆಮೇಲೆ ಈ ಥರದ್ದೊಂದು, ಈ ಥರ ಸ್ಲೀವು, ಆಮೇಲೆ ಎಲ್ಲದು ಎಷ್ಟು ಥರ ಪ್ಯಾಟರ್ನ್ ಡಿಸೈನ್ಸ್ ಬರುತ್ತೋ ಎಲ್ಲದನ್ನು ಒಂದೊಂದು ತೋರಿಸ್ತೀನಿ. ನೀವು ಇದರಲ್ಲೇ ಸೈಜು ಹೆಚ್ಚು ಕಡಿಮೆ ಅಂದರೆ ಚಿಕ್ಕ ಸೈಜಿಗೆ ಮಾಡ್ತೀರಾ. ಯಾಕೆಂದರೆ ಎಲ್ಲ ಸೈಜ್ಗೂ ಎಲ್ಲದಕ್ಕೂ ನಮಗೆ ಇದು ಒಂದೇ ಯೂಸ್ ಆಗೋದಿಲ್ಲ. ಇದಕ್ಕಿಂತ ನಾವು ದೊಡ್ಡದೂ ಬೇಕಾಗುತ್ತೆ, ಇದಕ್ಕಿಂತ ಸಣ್ಣದೂ ಬೇಕಾಗುತ್ತೆ. ಹಾಗಾಗಿ ನಾನು ಒಂದು ವಿಧಾನ ನಾನು ಹೇಳ್ತೀನಿ. ಈ ಥರದಲ್ಲಿ ಈಗ ನಮಗೆ ಇಷ್ಟು ದೊಡ್ಡದು ಎಲ್ಲದಕ್ಕೂ ಯೂಸ್ ಆಗಲ್ಲ, ಒಂದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಇದೇ ರೀತಿ ಚಿಕ್ಕದಾಗಿರೋದಾದರೆ ನಾವು ಜಾಸ್ತಿ ಯೂಸ್ ಮಾಡ್ಕೊತೀವಿ. ಅದಕ್ಕೆ ನಾನು ನಿಮಗೆ ರೆಗ್ಯುಲರ್ ಆಗಿ ಬೇಕಾಗಿರುವಂಥದ್ದು ಒಂದೊಂದನ್ನು ತೋರಿಸ್ತೀನಿ. ನೀವು ಇದೇ ಮೆಥಡಲ್ಲಿ ನೀವು ಇನ್ನೂ ಕೆಲವೊಂದಿಷ್ಟು ಇದರಲ್ಲೇ ಸೈಜ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಫಸ್ಟ್ಗೆ ನಾವು ನೆಕ್ಕನ್ನ ಕಟ್ ಮಾಡೋದು ನೋಡೋಣ. ನೋಡಿ, ಫಸ್ಟು ನೆಕ್ ಪ್ಯಾಟ್ರನ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೆಕ್ ಪ್ಯಾಟ್ರನಲ್ಲಿ ನಾವು ಯಾವಾಗೂ ಅಷ್ಟೇ ನಾರ್ಮಲಾಗಿ ನಾವು ಬ್ಲೌಸಲ್ಲಿ ಎಷ್ಟು ತೊಗೊತೀವಿ, ನೆಕ್ ಬಿಡ್ತು 2.5 ಇಂಚು ತೊಗೊಂಡಿದ್ದೀವಿ ಅಂದರೆ ಇದರಲ್ಲಿ 1/4 ಇಂಚು ಹೆಚ್ಚಿಗೆ ತೊಗೋಬೇಕಾಗುತ್ತೆ. ಇದನ್ನು ಕಂಪಲ್ಸರಿ ನೀವು ಮರೀದಿರನೇ ಇದನ್ನು ಫಾಲೋ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಫಸ್ಟಿಗೆ ಒಂದು ಲೈನ್ನ ಹಾಕ್ಕೊತೀನಿ ಸ್ಟ್ರೈಟಾಗಿ ಬರಲಿ ಅಂತ. ನೋಡಿ, ಇಲ್ಲಿ ನಾನು ನಾರ್ಮಲಾಗಿ ಜಾಸ್ತಿ ಅಂತ ಅಂದರೆ ನಾನು 2 ಇಂಚಿಂದ, ಈಗ ಎಕ್ಸಾಂಪಲ್ ನಮಗೆ ಫುಲ್ಲು 28 ಸೈಜು ಈ ಥರ ಎಲ್ಲ ಬಂದಿರುವಾಗ ನಾನು ನಾರ್ಮಲಾಗಿ 2 ಇಂಚಿಂದ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಈಗ ನಾವು ನಾರ್ಮಲಾಗಿ ಜಾಸ್ತಿ ತುಂಬ ಕಡಿಮೆನೂ ಇರಲ್ಲ, ತುಂಬ ಜಾಸ್ತಿನೂ ಇರಲ್ಲ, ಮಿಡ್ಲು ಜಾಸ್ತಿ ಅಂತಂದರೆ 2.5 ಇಂಚಿಗೆ, ಅವ್ರದ್ದು ನೆಕ್ ಬಿಡ್ತು 2.25 ಇದೆ ಅಂತಂದರೆ 2.5 ಇಂಚಿಗೆ ನಾವಿಲ್ಲಿ ಇಟ್ಕೋಬೇಕಾಗತ್ತೆ. 2.5 ಇಂಚ್ ಇದ್ದಾಗ ನೀವು 2.25 ಇಂಚ್ ಇಟ್ಕೋಬೇಕಾಗುತ್ತೆ. ಒಂದರಲ್ಲೇ ನಾನು 4-5 ಸೈಜ್ನ ಯಾವ ರೀತಿ ಅನ್ನೋದು ಮಾರ್ಕಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಎಕ್ಸಾಂಪಲ್ ಆಗಿ ಈಗ 2.5 ಇಂಚಿಗೆ ತೊಗೊಂಡಿದ್ದೀನಿ. ಇದು ನಾರ್ಮಲ್ಲು. ಇದು ಒಂದು ಪ್ಯಾಟರ್ನ್ ಇತ್ತು ಅಂದರೆ ನೀವು ಎಲ್ಲ ಸೈಜ್ಗೂ ಇದರಲ್ಲೇ ಮಾರ್ಕಿಂಗ್ನ ಮಾಡ್ಕೋಬೋದು. ನೋಡಿ, ಇಲ್ಲಿಂದ ಉದ್ದ ನನಗೆ 10 ಇಂಚು ಬೇಕಾಗಿದೆ. 10 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ನ ಮಾಡ್ಕೊತೀನಿ. ಇಲ್ಲಿ ನಾನು ಎಷ್ಟು ತೊಗೊಂಡಿದ್ದೀನಿ, 2.5 ಇಂಚಿಗೆ ತೊಗೊಂಡಿದ್ದೀನಿ. ಅದೇ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, 3.5 ಇಂಚಿಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಡಿಸೈನು ನೀವು ಇದರಲ್ಲಿ ರೌಂಡು 2-3 ಥರ ರೌಂಡ್ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ಎಂಬ್ರಾಯ್ಡ್ರಿಗೆ ಅಂದರೆ ಈ ಥರ ರೌಂಡು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ಇದು ಇಲ್ಲಿ ಫುಲ್ಲು ಅಗಲ ಬಂದು ಬರುತ್ತೆ. ಇದರಲ್ಲಿ ನೀವು ಏನಾದರೂ ಒಂದು ಸ್ವಲ್ಪ ಈ ಥರ ಸ್ವಲ್ಪ 1/4 ಇಂಚಿಗೆ ನೀವು ಈ ರೀತಿಯಾಗಿ ಇದಕ್ಕೆ ಸ್ಟ್ರೈಟಾಗಿ ಬರ್ಬೋದು. ಇದು ಅಷ್ಟೇ ನಾರ್ಮಲಾಗಿ ಇದು ಒಂದನ್ನೇ ಕಟ್ ಮಾಡ್ಕೊಂಡ್ರಿ ಅಂದರೆ ಇದನ್ನೇ ನೀವು ಎಲ್ಲದಕ್ಕೂ ಫಾಲೋ ಮಾಡ್ಕೋಬೋದು. ನೋಡಿ, ಇದರಲ್ಲೇ ನೀವು ನೆಕ್ ಡಿಸೈನ್ಸು ಸ್ಟಾರ್ ತೆಗಿಬೋದು, ಅಥವಾ ಈಗೆಲ್ಲ ಕಟ್ ವರ್ಕ್ ಡಿಸೈನು ಆ ಥರದಕ್ಕೆ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಕೋಬೋದು. ಆ ರೀತಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ಇದಕ್ಕೆ ನಾವು ಮೇಯ್ನ್ ಇಂಪಾರ್ಟೆಂಟು ಇಲ್ಲೊಂದು ನ್ಯಾಚನ್ನ ಹಾಕ್ಕೋಬೇಕು. ನೋಡಿ, ಇಲ್ಲಿ ಒಂದು ನ್ಯಾಚನ್ನ ಹಾಕ್ತಾಯಿದ್ದೀನಿ. ಸೇಮ್ ಇದು ಏನು ನಾವು ಮಾರ್ಕಿಂಗ್ ಮಾಡಿದ್ದೀವಿ ಅಂದರೆ ಫೋಲ್ಡಿಂಗ್ ಏನು ಮಾಡಿದ್ದೀವಿ ಅಲ್ಲೇ ಈ ಲೈನ್ ಅನ್ನೋದು ಮರಿಲೇಬಾರ್ದು. ನಾವು ಈ ಲೈನೇ ನಮಗೆ ಮೇಯ್ನ್ ಇಂಪಾರ್ಟೆಂಟು. ನೋಡಿ, ಈ ನ್ಯಾಚಿಗೆ ಸೆಂಟ್ರಿಗೆ ಕರೆಕ್ಟಾಗಿ ಬರೋ ರೀತಿ ಇಲ್ಲಿ ಹಾಕ್ಕೋಬೇಕಾಗತ್ತೆ ಲೈನ್. ಈ ಲೈನ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ನೋಡಿ, ಈ ರೀತಿಯಾಗಿ ರೌಂಡಲ್ಲಿ ಬರುತ್ತೆ ನಮಗೆ. ಇದರಲ್ಲೇ ನೀವು ವೇರಿಯೇಷನ್ನು ಇದರಲ್ಲಿ ಸ್ವೀಟ್ ಹಾರ್ಟ್ ಬರುತ್ತಲ್ಲ, ಆ ಥರ ಯಾವ ಥರ ಬೇಕಿದ್ರೂ ಕಟ್ ಮಾಡ್ಬೋದು. ಮೆಥಡ್ ಮಾತ್ರ ಇದೇ ಆಗಿರುತ್ತೆ, ಎಲ್ಲದಕ್ಕೂ ಇದೇ ಮೆಥಡೇ ಆಗಿರುತ್ತೆ.
ನೋಡಿ ಫ್ರೆಂಡ್ಸ್, ಇದನ್ನು ನಾನು ನೆಕ್ಸ್ಟ್ ಈಗ ಬೋಟ್ ನೆಕ್ಕಲ್ಲಿ ಒಂದು ಹೇಳ್ಕೊಟ್ಬಿಡ್ತೀನಿ. ಯಾಕೆಂದರೆ ಈಗ ನಾರ್ಮಲ್ ನೆಕ್ಕಲ್ಲಿ ನೀವು ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ಬೋಟ್ ನೆಕ್ ಬಂದಾಗ ನಾವು ಯಾವ ರೀತಿ ತೆಗಿಬೇಕು ಅನ್ನೋದು ಕೆಲವೊಂದಷ್ಟು ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಇರುತ್ತೆ, ಖಂಡಿತ ಗೊತ್ತಿರೋದಿಲ್ಲ. ಹಾಗಾಗಿ ನೋಡಿ, ಇದರಲ್ಲಿ ನಾನು ಹನ್ನೊಂದು ಇಂಚ್ ಇದೆ. ಇದರಲ್ಲಿ ನನಗೆ ಬೇಕಾಗಿರೋದು ಇಲ್ಲಿ 6 ಇಂಚ್ ಬೇಕಾಗಿದೆ. ಎಕ್ಸ್ಟ್ರಾ ಇರೋದು ಮೇಲೆ ಬಿಡಬೇಕಾಗತ್ತೆ. ಅದನ್ನು ನೋಡಿ, ನಾನಿಲ್ಲಿ 6 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ. ಇಲ್ಲಿನೂ ನೋಡಿ 6 ಇಂಚಿಗೆ ತೆಗೆದಿದ್ದೀನಿ. ಇದು ನಾವು ಬೋಟ್ ನೆಕ್ ಇಟ್ಟು ನೆಕ್ಸ್ಟು ಟೈಯಿಂಗ್ ಮಾಡುವಾಗ ಇಲ್ಲಿ ಡಿಸೈನ್ ತೆಗಿತೀವಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ಇಲ್ಲೂ ಕೂಡ ಒಂದು ಮಾರ್ಕ್ನ ಹಾಕ್ತೀನಿ. ನೋಡಿ, ಈಗ ನಾವು ನಾರ್ಮಲಾಗಿ ಬೋಟ್ ನೆಕ್ಕಲ್ಲಿ ಎಷ್ಟೆಷ್ಟು ತೊಗೊಂಡಿರ್ತೀವಿ, ಡಿಸೈನು ಅಗಲ ಬಂದು 4 ಇಂಚಿಗೆ ತೊಗೊಂಡಿರ್ತೀವಿ. ಬೋಟ್ ನೆಕ್ಕಲ್ಲಿ 4 ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಹಾಕ್ತಾಯಿದ್ದೀನಿ. ಅದೇ ಸೇಮ್ 4 ಇಂಚಿಗೆ ಇಲ್ಲಿ ಹಾಕ್ಕೊಂಡು ಇದನ್ನು ಬಾಕ್ಸ್ ಹಾಕ್ಕೋಬೇಕಾಗುತ್ತೆ. ಇದರಲ್ಲಿ ನೀವು ಡಿಸೈನ್ನ ಬೇರೆ ಬೇರೆ ಮಾಡ್ಕೋಬೋದು. ನಾನು ಆಲ್ರೆಡಿ ಬೋಟ್ ನೆಕ್ ಡಿಸೈನ್ಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತುಂಬ ಒಂದು 15ರಿಂದ 20 ಡಿಸೈನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಏನು ನೀವು ಕಟ್ ಮಾಡಿರ್ತೀರ ಅದನ್ನೇ ಇದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾರ್ಕ್ನ ಹಾಕ್ಕೋಬೇಕು ಮೊದಲಿಗೆ. ನೋಡಿ, ಆನಂತರ ಈಗ ನಾನು ಇದರಲ್ಲಿ ತುಂಬ ಡಿಸೈನ್ಸ್ನ ಹೇಳ್ಕೊಟ್ಟಿದ್ದೀನಿ. ನೀವು ಯಾರು ಆ ವಿಡಿಯೋ ನೋಡಿಲ್ಲ, ಇಲ್ಲಿ ಐ ಬಟನಲ್ಲಿ ಹಾಕಿರ್ತೀನಿ ನಾನು. ಆ ವಿಡಿಯೋನ ಆದಷ್ಟು ನೀವು ನೋಡಿ, ನಿಮಗೆ ಖಂಡಿತ ಈಸಿ ಆಗುತ್ತೆ ಅದು. ಆನಂತರ ಇದನ್ನು ನೀವು ಫ್ರೀ ಹ್ಯಾಂಡಲ್ಲೇ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕೇಲ್ ಮುಖಾಂತರನೂ ಹಾಕ್ಕೋಬೋದು. ನೋಡಿ, ನಾನು ನಾರ್ಮಲಾಗಿ ನನಗೆ ರೂಢಿ ಇರೋದ್ರಿಂದ ನಾನು ಈ ರೀತಿ ಫ್ರೀ ಹ್ಯಾಂಡಲ್ಲೇ ಹಾಕ್ಕೊತಾ ಇದ್ದೀನಿ. ನೀವಿಲ್ಲ ಅಂದರೆ ಸ್ಕೇಲಲ್ಲಿ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಖಂಡಿತ ಯಾರು ನೋಡಿಲ್ಲ ಅವರು ಆ ವಿಡಿಯೋನ ನೋಡಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೋಡಿ, ಈ ರೀತಿಯಾಗಿ ಇಷ್ಟಕ್ಕೆ ನಾನು ಈಗ ಇದನ್ನು ಕಟ್ ಮಾಡ್ಕೊತೀನಿ. ಸೇಮ್ ಏನು ಮಾರ್ಕ್ ಹಾಕಿದ್ದೀನಿ ನೋಡಿ, ಇದ್ರ ಪ್ರಕಾರನೇ ನಾನು ಈಗ ಇಲ್ಲಿ ಕಟ್ ಮಾಡ್ಕೊತೀನಿ. ವಿಡಿಯೋ ಲಾಂಗ್ ಆಯಿತು ಅಂತ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಯಾಕೆಂದರೆ ಈಗ ಈ ಥರ ಪ್ಯಾಟರ್ನ್ಸ್ನ ನಾವು ಎಲ್ಲ ರೂಢಿ ಮಾಡ್ಕೋಬೇಕು ಅಂದರೆ ಖಂಡಿತ ಒಂದು 5 ನಿಮಿಷ 10 ನಿಮಿಷದಲ್ಲಿ ಹೇಳ್ಕೊಡೋಕ್ಕಾಗೋದಿಲ್ಲ. ಬರೀ ನೆಕ್ ಸ್ಲೀವ್ ಆದರೆ ನಾವು ಮಾಡ್ಬೋದು. ಎಲ್ಲ ಥರ ಪ್ಯಾಟ್ರನ್ನು ಅಂತ ಅಂದರೆ ಖಂಡಿತ ಸ್ವಲ್ಪ ವಿಡಿಯೋ ಲಾಂಗ್ ಆಗೇ ಆಗುತ್ತೆ. ನೋಡಿ, ಈ ರೀತಿ ಇದನ್ನು ನಾವು ಡಿಸೈನ್ನ ಈ ರೀತಿಯಾಗಿ ವರ್ಕ್ ಹಾಕೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ, ಇದಕ್ಕೂ ಅಷ್ಟೇ ಮೇಯ್ನ್ ನಮಗೆ ಇಲ್ಲಿ ಲೈನ್ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಲೈನ್ ಯಾವುದೇ ಪ್ಯಾಟರ್ನ್ ಮಾಡಿದ್ರೂ ಅಷ್ಟೇ ನೀವು ಈ ಲೈನ್ನ ಮಿಸ್ ಮಾಡ್ಕೋಬೇಡಿ. ಈ ಲೈನಿಂದ ನಮಗೆ ತುಂಬಾ ಉಪಯೋಗ ಇದೆ. ಅದು ಮಾರ್ಕಿಂಗ್ ಮಾಡುವಾಗ ನಾನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನೋಡಿ, ಈಗ ಇದು ಇಷ್ಟ ಆಗಿದೆ. ಈಗ ನಂತರ ಇಲ್ಲಿ ನೆಕ್ಸ್ಟ್ ನಾವೇನು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಏನು ಮಾಡಿದ್ದೀನಿ, ಈ ಡಿಸೈನ್ನ ಮಾತ್ರ ಕಟ್ ಮಾಡಿದ್ದೀನಿ. ಈಗ ನಾವು ಇಲ್ಲೂ ಕೂಡ ವರ್ಕ್ ಹಾಕ್ತೀವಿ. ಈ ವರ್ಕ್ಗೆ ನಮಗೆ ಯಾವ ರೀತಿ ಬೇಕಾಗುತ್ತೆ ಅನ್ನೋದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದನ್ನು ಅಷ್ಟೇ ನಾನು ಸೇಮ್ ಇಲ್ಲಿ 4 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಡೀಪ್ ಬರುತ್ತೆ. ನೀವು ಎಷ್ಟು ಬೇಕಾದ್ರೂ ಫ್ರಂಟ್ ಡೀಪ್ನ ತೊಗೋಬೋದು. ಇದರಲ್ಲಿ ಫ್ರಂಟ್ ಡೀಪ್ ಇರುತ್ತೆ, ಬ್ಯಾಕಲ್ಲಿ ಬೋಟ್ ನೆಕ್ ಇರುತ್ತೆ. ಆ ರೀತಿಯಾಗಿ ಬರುವಂಥ ಡಿಸೈನ್ ಇದು. ನೋಡಿ, ನೀವು ಬ್ಯಾಕಲ್ಲಿ ಇನ್ನೂ ಒಂದು 3 ಇಂಚಿಗೆ ತೊಗೋಬೋದು, 3.25 ತೊಗೋಬೋದು, 4 ತೊಗೋಬೋದು. ಅದು ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಅಷ್ಟೇ, ನೆಕ್ ಬಿಡ್ತು ಅಷ್ಟೇ, ಲೆಂತು ಅಷ್ಟೇ. ನಾನು ಇಷ್ಟೇ ಅಂತ ಕಂಪಲ್ಸರಿ ಹೇಳೋದಿಲ್ಲ. ಅದರಲ್ಲಿ ನಿಮಗೆ ಎಷ್ಟು ಮೆಜರ್ಮೆಂಟಲ್ಲಿ ಎಷ್ಟು ಇರುತ್ತೋ ನೀವು ಅದ್ರ ಪ್ರಕಾರ ತೊಗೋಬೇಕಾಗುತ್ತೆ ಖಂಡಿತ. ನೋಡಿ, ಈಗ ನಾನು 3.25 ಇಂಚಿಗೆ ತೊಗೊಂಡಿದ್ದೀನಿ. 3.25 ಇಂಚಿಗೆ ತೊಗೊಂಡು ಈ ರೀತಿಯಾಗಿ ಒಂದು ರೌಂಡ್ನ ಹಾಕ್ಕೋಬೇಕು. ಈ ರೌಂಡು ನಮಗೆ ಆದಷ್ಟು ಇಲ್ಲಿ 1.25ವರೆಗೂ ಜಾಸ್ತಿನೇ ಇರಬೇಕಾಗುತ್ತೆ. ನೀವು ನಾರ್ಮಲಾಗಿ ಹಾಕುವಾಗೆ ಈ ರೀತಿ ಖಂಡಿತ ಹಾಕೋದಕ್ಕೆ ಹೋಗಬಾರ್ದು. ನೋಡಿ, 1.25 1.25ವರೆಗೂ ಇದ್ದರೂ ಕೂಡ ನಮಗೆ ಇದು ನೆಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು ಇದನ್ನು ಬಿಡ್ತು ಬಂದು 4 ಇಂಚಿಗೆ ತೊಗೊಂಡಿದ್ದೀನಿ, ಲೆಂತ್ ಬಂದು 3.25 ಇಂಚಿಗೆ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇದಕ್ಕೂ ಅಷ್ಟೇ ಈಗ ಲೈನ್ನ ಹಾಕ್ಕೊತೀನಿ ನಾನು ಫ್ರೆಂಡ್ಸ್. ಇಲ್ಲಾಂದರೆ ಇದರಲ್ಲಿ ನಾನು ಬರೀ ಸ್ಲೀವ್ದು ಆಮೇಲೆ ನೆಕ್ ತೋರಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನಿಮಗೆ ಎಲ್ಲ ಥರ ಪ್ಯಾಟ್ರನ್ಸ್ನ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ವಿಡಿಯೋ ಲಾಂಗ್ ಆಗುತ್ತೋ ಏನೋ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನೋಡಿ, ಇದು ಆಯಿತು. ಆಮೇಲೆ ಇದು ಒಂದು ನೆಕ್ ಆಯಿತು. ಇದು ನಮಗೆ ಇದರಲ್ಲಿ ಇದು ಒಂದೇ ಡಿಸೈನ್ ಅಂತಲ್ಲ, ಇದರಲ್ಲಿ ನೀವು ಎಷ್ಟು ಥರ ಯಾವ ಥರ ಡಿಸೈನ್ ಬೇಕಿದ್ರೂ ಈ ಕಟ್ ಮಾಡಿ ಇಟ್ಕೋಬೋದು. ಈ ಥರ ಒಂದೊಂದು ಇತ್ತು ಅಂದರೆ ಕೆಲವೊಬ್ಬರಿಗೆ ಈಗ ಟ್ರೆಂಡಲ್ಲಿ ಯಾವ ಥರ ಡಿಸೈನ್ ನಿಮ್ಮ ಕಡೆ ಇದೆ ಅಂತ ನೋಡಿಕೊಂಡು ನೀವು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇದು ನೋಡಿ, ನಮಗೆ ಈ ಥರ ಬರುತ್ತೆ. ಇದು ಇಲ್ಲಿ ಬರುತ್ತೆ. ಇಲ್ಲಿ ನಮಗೆ ಗ್ಯಾಪ್ ಅನ್ನೋದು 1/2 ಇಂಚು ಗ್ಯಾಪ್ ಇರುತ್ತೆ. ಇದನ್ನು ನೀವು ಫುಲ್ಲು ಕ್ಲೋಸೂ ಮಾಡ್ಕೋಬೋದು, ಅಂದರೆ ಓಪನ್ ಮಾಡ್ದಿರನೂ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲಿ ಟೈಯಿಂಗ್ ಮಾಡ್ಕೊಂಡು ಮಾಡ್ಕೋಬೋದು. ಅದು ನಿಮಗೆ ಮಾರ್ಕಿಂಗ್ ಮಾಡುವಾಗ ಆಮೇಲೆ ವರ್ಕ್ ಹಾಕುವಾಗ ಹೇಗೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇದು ಈ ಥರ ಇರುವಂತಹ ಡಿಸೈನು. ಇದು ಏನಾಗಿದೆ, ನಾರ್ಮಲಾಗಿ ನೆಕ್, ನಾರ್ಮಲಾಗಿ ನಾವು ಡೈಲಿ
ಏನು ವರ್ಕ್ ಹಾಕ್ತೀವಿ ನಾರ್ಮಲ್ ರೌಂಡ್ ನೆಕ್ ಅದು ಆಗಿರುತ್ತೆ ಇದು. ಈಗ ನೆಕ್ಸ್ಟು ಸ್ಲೀವ್ದು ಒಂದು ನೋಡೋಣ ಯಾವ ರೀತಿ ಅಂತ. ನೋಡಿ ಫ್ರೆಂಡ್ಸ್, ನಾನು ಈಗ ಇದರಲ್ಲಿ ಸ್ಲೀವ್ ಪ್ಯಾಟ್ರನ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಲೈನ್ನ ಹಾಕ್ಕೊತಾ ಇದ್ದೀನಿ. ನಾನು 1/2 ಇಂಚ್ಗೆ ಒಂದು ಲೈನ ಹಾಕ್ಕೊತೀನಿ. ನಂತರ ಸ್ಲೀವ್ ಲೆಂತ್ ಎಷ್ಟು ಬೇಕಂತ ನೋಡ್ಕೋಬೇಕಾಗುತ್ತೆ ನಿಮಗೆ. ಸ್ಲೀವ್ ಲೆಂತ್ ಎಷ್ಟು ಬೇಕು, 10, 11, 9, 8 ಅದು ನಿಮ್ಮ ಅಳತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇಲ್ಲಿ ತೊಗೊತಾ ಇರೋದು 10 ಇಂಚಿಗೆ ತೊಗೊತಾ ಇದ್ದೀನಿ. 10 ಇಂಚಿಗೆ ಒಂದು ಲೈನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ 3 ಇಂಚಿಗೆ ನಾನು ಡೌನ್ನ ತೊಗೊತಾ ಇದ್ದೀನಿ. 3 ಇಂಚಿಗೆ ಡೌನ್ ತೊಗೊಂಡು ಈಗ ಇಲ್ಲೂ ಕೂಡ ಒಂದು ಲೈನ್ನ ಹಾಕ್ಕೊತೀನಿ. ಸ್ಲೀವೇನು ಹಾಗೆ ಮಾರ್ಕ್ ಮಾಡ್ಕೋಬೋದಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಖಂಡಿತ ಇಲ್ಲ, ಸ್ಲೀವ್ಗೂ ಅಷ್ಟೇ ನಾವು ಖಂಡಿತವಾಗ್ಲೂ ಪ್ಯಾಟರ್ನ್ ಇಟ್ಕೊಳ್ಳೇಬೇಕು. ಆಗಲೇ ನಮಗೆ ಕರೆಕ್ಟಾಗಿ ಡಿಸೈನ್ ಅನ್ನೋದು ಬರೋದು. ಈಗ ಹೆವಿ ವರ್ಕ್ ಸ್ಲೀವೆಲ್ಲ ಹಾಕುವಾಗ ನಮಗೆ ಖಂಡಿತ ಈ ರೀತಿ ಪ್ಯಾಟರ್ನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಸೈನು ನೋಡಿಕೊಂಡು ಈಗ ನೀವೇನಾದರೂ ಇದು ಹಾಗೆ ಅಂದಾಜು ಹಾಕ್ತೀನಿ ಅಂದರೆ ಕೆಲವೊಂದಷ್ಟು ಡಿಸೈನ್ ನಮಗೆ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಈ ಥರ ಪ್ಯಾಟ್ರನ್ನ ನೀವು ಕಟ್ ಮಾಡಿ ಇಟ್ಕೊಂಡ್ರಿ ಅಂದರೆ ಇದರಲ್ಲೇ ನೀವು 2-3 ಸೈಜ್ಗೂ ಕೂಡ ಇದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅದನ್ನು ಕೂಡ ನಾನು ಮಾರ್ಕಿಂಗ್ ಮಾಡುವಾಗ ಹೇಳ್ತೀನಿ. ಆ ನಂತರ ನಮಗೆ ಹಾರ್ಮೋನ್ ಲೂಸಿಂಗ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ. ಈಗ ಅಂದಾಜಲ್ಲಿ ನನಗೆ ಈಗಿದು 7ವರೆಗಿದೆ, 8 ಬರ್ಬೋದು, ಅಥವಾ 8ವರೆ ಬರ್ಬೋದು, 6ವರೆ ಬರ್ಬೋದು, 7 ಬರ್ಬೋದು. ನಮಗೆ ಬೇಕಾಗಿರೋದು ಸ್ಲೀವ್ ಲೂಸಿಂಗು ಅಂದರೆ ಹಾರ್ಮೋನ್ ಲೂಸಿಂಗ್ ಎಷ್ಟಿದೆ, 7ವರೆ ಇಂಚಿಗೆ ಇದೆ. ಈ 7ವರೆ ಇಂಚ್ ಮಾತ್ರ ನಮಗೆ ಬೇಕಾಗಿರೋದು. ಇದಕ್ಕೆ ಕರೆಕ್ಟಾಗಿ ಸೆಂಟ್ರಿಗೆ ಇಲ್ಲಿ ಮಾರ್ಕ್ನ ಹಾಕ್ಕೊತೀನಿ ನಾನು. ಇದರಲ್ಲಿ ನಾವು 1/2 ಇಂಚ್ ನಾವೇನು ನಾರ್ಮಲಾಗಿ ಎಕ್ಸ್ಟ್ರಾ ತೊಗೊತೀವಿ ಅದನ್ನೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಸ್ಕೇಲ್ ಇತ್ತು ಅಂದರೆ ನೀವು ಇದರಿಂದನೇ ಮಾರ್ಕಿಂಗ್ನ ಮಾಡ್ಕೋಬೋದು. ನೋಡಿ, ಇದಕ್ಕೇನು ಡಬಲ್ ಶೇಪ್ ಏನು ತೆಗಿಬೇಕನ್ನೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ನೀವು ಇಷ್ಟು ಕಟ್ ಮಾಡ್ಕೊಂಡ್ರಿ ಅಂದರೆ ಸಾಕಾಗುತ್ತೆ. ಆಮೇಲೆ ನೋಡಿ, ಇಲ್ಲಿ ನಮಗೆ ಡಿಸೈನು ಎಷ್ಟಕ್ಕೆ ಬೇಕಾಗುತ್ತೆ, ಸ್ಲೀವ್ ರೌಂಡಿಂಗ್ ಎಷ್ಟು ಬೇಕಾಗುತ್ತೆ, 5 ಇಂಚಿಗೆ ಬೇಕಾಗುತ್ತೆ. ಇದು ನಾರ್ಮಲಾಗಿ 5 ಇಂಚ್ ಬರುತ್ತೆ. ಇನ್ನೂ ಕಡಿಮೆನೂ ಇರ್ಬೋದು. ಯಾಕೆಂದರೆ ಈಗ 5 ಇಂಚಿಗೆ ಇದೆ ಅಂತ ಅಂದಾಗ ನೀವೇನಾದರೂ 5ವರೆಯಲ್ಲಿದ್ದ ಡಿಸೈನ್ ಹಾಕ್ತೀನಿ ಅಂದರೆ ಇದಿಷ್ಟು ಡಿಸೈನು ನಮಗೆ ಸ್ಟಿಚಿಂಗಲ್ಲಿ ವೇಸ್ಟ್ ಆಗುತ್ತೆ. ಆನಂತರ ಬಾಲ್ ಚೈನು, ಸ್ಟೋನ್ ಚೈನು ಏನಾದರೂ ಬೀಡ್ಸ್ ಹಾಕಿದಾಗ ಏನಾಗುತ್ತೆ, ಇದು ನಮಗೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎಷ್ಟು ಬೇಕಾಗಿದೆಯೋ ಅಷ್ಟೇ ತೊಗೋಬೋದು. ಅದನ್ನೇ ಹೇಳಿದ್ನಲ್ಲ ನಾನು, ಇದನ್ನು ಮಾರ್ಕಿಂಗ್ ಮಾಡುವಾಗ ಇದ್ರ ಅಡ್ಜಸ್ಟ್ಮೆಂಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಈ ರೀತಿಯಾಗಿ ಇದಕ್ಕೆ ನೀವು ಫ್ರಂಟು ಎಲ್ಲ ಫ್ರಂಟ್ ಶೇಪು ಅದೇನು ಅವಶ್ಯಕತೆ ಇರೋದಿಲ್ಲ. ಇಷ್ಟು ನಾರ್ಮಲಾಗಿ ತೆಗೆದ್ರಿ ಅಂದರೆ ಸಾಕಾಗುತ್ತೆ. ನೋಡಿ, ಇಷ್ಟಾದಮೇಲೆ ಒಂಚೂರು ಈ ಥರ ತೆಗಿತಾ ಇದ್ದೀನಿ ನಾನು. ಈಗ ಇಲ್ಲಿ ಅಷ್ಟೇ ಅದು ನ್ಯಾಚ್ ಹೊಡಿತಾ ಇದ್ದೀನಿ. ಇಲ್ಲಿ ಅಷ್ಟೇ ನ್ಯಾಚ್ ಹಾಕ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ನಾವು ಸೆಂಟರ್ಗೆ ಲೈನ್ನ ಹಾಕಲೇಬೇಕು. ಇದರಲ್ಲಿ ನಿಮಗೆ ಬಟ್ಟೆಯಲ್ಲಿ ಮಾರ್ಕಿಂಗ್ ಮಾಡೋದು 2 ವಿಧಾನದಲ್ಲಿದೆ. ಅದು 2 ವಿಧಾನನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಈ ಥರ ಸೆಂಟ್ರದ್ದು ಹಾಕ್ಕೋಬೇಕಾಗುತ್ತೆ. ಈಗ ನಮಗೆ ಸ್ಲೀವ್ ರೆಡಿ ಆಯಿತು. ನಾವು ಇದರಲ್ಲಿ ಇನ್ನೊಂದು ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಈಗ ನೋಡಿ, ಇಲ್ಲಿಂದ ಲೈನ್ಸ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, 7 ಇಂಚಿಗೆ, 8 ಇಂಚಿಗೆ, 9 ಇಂಚಿಗೆ, ನಾರ್ಮಲಾಗಿ ಇಲ್ಲಿ 10 ಇಂಚಿಗೆ ಇದೆ. ಇದು ಏನು ನಾನು ಮಾರ್ಕ್ ಹಾಕಿದ್ದೀನಿ ಸೇಮ್ ಇಲ್ಲಿನೇ ನಾನು ವಾಪಸ್ ಲೈನ್ನ ಹಾಕ್ಕೊತೀನಿ. ನೋಡಿ, ನೀವು ನೀಟಾಗಿ ನೋಡಿಕೊಂಡು ಮಾಡಿ ಫ್ರೆಂಡ್ಸ್. ಅಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೇನೋ ಅಂತ ನಾನು ನಿಮಗೆ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇಷ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿನೂ ಅಷ್ಟೇ ನೀವು 5, 4 ಎಷ್ಟು ಬೇಕಿದ್ರೂ ನೀವು ಇದರಲ್ಲಿ ಈ ರೀತಿ ಡಾಟ್ನ ಇಟ್ಕೋಬೋದು. ಓಕೆ, ಈಗ ಇದು ಇಷ್ಟು ರೆಡಿಯಾಗಿದೆ. ಇದನ್ನು ಬ್ಲೌಸಲ್ಲಿ ಯಾವ ರೀತಿ ಮಾರ್ಕಿಂಗ್ನ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದು ಕೂಡ 2 ವಿಧಾನದಲ್ಲಿ ಇರುತ್ತೆ. ನೀವು ಯಾವುದಕ್ಕೆ ವರ್ಕ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಅದರದ್ದು ಬಟ್ಟೆನ ತೊಗೋಬೇಕಾಗತ್ತೆ. ಇದರಲ್ಲಿ ನೀವು ಕಾರ್ಬನ್ ಶೀಟ್ ಇದ್ರೂ ಹಾಕ್ಬೋದು, ಕಾರ್ಬನ್ ಶೀಟ್ ಇಲ್ಲ ಅಂತಂದ್ರೂ ಕೂಡ ಮಾರ್ಕಿಂಗ್ನ ಮಾಡ್ಕೋಬೋದು. ನೋಡಿ, ಈಗ ನಾನು ಕಾರ್ಬನ್ ಶೀಟ್ ವೈಟ್ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆಲ್ಲ ಕಲರ್ ಅವೈಲೇಬಲ್ ಇರುತ್ತೆ. ಯಾವ ಕಲರ್ ಬೇಕಾದ್ರೂ ನೀವು ತೊಗೋಬಹುದು. ನೋಡಿ, ಇದನ್ನು ಕಾರ್ಬನ್ ಶೀಟ್ನ ಈ ರೀತಿ ಮೇಲೆ ಕೆಳಗಡೆ ಹಾಕ್ಕೋಬೇಕಾಗತ್ತೆ. ಇದ್ರ ಮೇಲೆ ಬಟ್ಟೆ ಇರಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ
ಆನಂತರ ನಮಗೆ ಮೆಜರ್ಮೆಂಟು ಎಷ್ಟು ಬೇಕಾಗಿದೆ ಅಂತ ನೋಡ್ಕೋಬೇಕು. ಇದರಲ್ಲಿ ನಿಮಗೆ ಒಂದೊಂದು ಕಡೆ ಬಾರ್ಡರ್ ಬಂದಿರುತ್ತೆ, ಅದು ಬೇಕಿದ್ದರೆ ನೀವು ಹಾಕ್ಬೋದು, ಬೇಡ ಅಂದರೆ ಅದನ್ನ ಲೆಸ್ ಮಾಡಿಕೊಂಡು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಈ ಬ್ಲೌಸಲ್ಲಿ ಯಾವುದೇ ರೀತಿ ಬಾರ್ಡರ್ ಇಲ್ಲ. ಯಾಕೆ ಅಂತಂದರೆ ಇದು ಮ್ಯಾಚಿಂಗಿಗೆ ಅವರು ಸಪ್ರೇಟಾಗಿ ತೊಗೊಂಡು ವರ್ಕ್ ಹಾಕ್ಸ್ತಾ ಇರುವಂಥದ್ದು ಇದು. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಬಾರ್ಡರ್ ಇಲ್ಲ. ನಾನು ಕೆಳಗಡೆ 1/2 ಇಂಚನ್ನ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ, ಮೇಲೆ 1/2 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನಾರ್ಮಲಾಗಿ ನಮಗೆ ಒಂದು ಬ್ಲೌಸು 15 ಇಂಚು ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ನೋಡಿ, ಈ 15 ಇಂಚ್ ಇದೆಯಲ್ಲ, ಇದರಲ್ಲೇ ನಾವು ನೆಕ್ಕಲ್ಲಿ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ತೊಗೊಂಡಿಲ್ಲ. ಅಂದರೆ ಈಗ ನೆಕ್ ಲೆಂತ್ ನಮಗೆ 10 ಇಂಚ್ ಇದೆ ಅಂತ ಅಂದಾಗ ನಾವು 10 ತೊಗೊಂಡಿದ್ದೀವಿ, 10.5 ತೊಗೊಂಡಿಲ್ಲ. ಇದರಲ್ಲಿ ನಮಗೆ ಅರ್ಧ ಇಂಚು ಶೋಲ್ಡರು, ಇದರಲ್ಲಿ ಅಂದ್ರೇನು ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ, ಆಗ ನಮಗಿಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಸಿಗೋದ್ರಿಂದ ನಾನು ಎಕ್ಸ್ಟ್ರಾ ತೊಗೊಂಡಿಲ್ಲ. ನೋಡಿ, ಇದು ಈ ರೀತಿಯಾಗಿ ಕಾರ್ಬನ್ ಶೀಟು ಇತ್ತು ಅಂದರೆ ಯೂಸ್ ಮಾಡ್ಕೊಳ್ಳುವಂಥದ್ದು. ಕರೆಕ್ಟಾಗಿ ಇಷ್ಟನ್ನು ಹಾಕ್ತಾಯಿದ್ದೀನಿ ನಾನು. ಈ ಥರ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ. ನೋಡಿ, ಇದು ಏನಿದೆ ಸೇಮ್ ಇದಕ್ಕೆ ಯಾವ ಥರ ಇದೆಯೋ ಮಾರ್ಕ್ ಇಷ್ಟೇ ಹಾಕೋದು ಇದು. ನೋಡಿ, ಇಲ್ಲಾಂದರೆ ನೀವು ಇಲ್ಲೊಂದೆರಡೆಲ್ಲ ಪಿನ್ಗಳನ್ನ ಹಾಕ್ಕೊಂಡು ಮಾರ್ಕಿಂಗ್ನ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಇದು ಮೆಥಡ್ ಒಂದಾಯಿತು. ಇನ್ನೂ ಒಂದು ಮೆಥಡ್, ಈಗ ನಮ್ಮ ಹತ್ರ ಈ ಥರ ಕಾರ್ಬನ್ ಶೀಟ್ ಇಲ್ಲಪ್ಪ ಅಂದರೆ ಯಾವ ರೀತಿ ಅಂತ ನೋಡೋಣ. ನೋಡಿ, ಈ ರೀತಿ ನಾವು ಕಾರ್ಬನ್ ಶೀಟ್ ಇಟ್ಟಾಗ ನಮಗೇನಾಗುತ್ತೆ, ಎರಡೂ ಸೈಡ್ ಕೂಡ ಮಾರ್ಕಿಂಗ್ ಅನ್ನೋದು ಬಂದಿರುತ್ತೆ. ನೋಡಿ, ಇಲ್ಲಿ ಕೂಡ ಮಾರ್ಕಿಂಗ್ ಬಂದಿದೆ, ಈ ರೀತಿಯಾಗಿ ಮಾರ್ಕಿಂಗ್ ಬಂದಿರುತ್ತೆ. ನಮ್ಮ ಹತ್ರ ಕಾರ್ಬನ್ ಶೀಟ್ ಇಲ್ಲಪ್ಪ, ನಾವು ಹಾಗೆ ಮಾರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನೇ ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು ಪಾರ್ಟು ಸೆಂಟ್ರ್ ನಿಮಗೆ ಎದೆ ಸುತ್ತಳತೆ ಎಲ್ಲ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಒಂದು ಫೋಲ್ಡಿಂಗ್ ಮಾಡಿಕೊಂಡು ಲೈನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಲೈನು ಮಿಡ್ಲಲ್ಲಿ ನಮಗೆ ಕರೆಕ್ಟಾಗಿ ಈ ರೀತಿ ಒಂದು ಸ್ಕೇಲ್ ತೊಗೊಂಡು ಒಂದು ಲೈನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಹಾಕಿದ್ಮೇಲೆ ನಮಗೆ ಲೆಂತ್ ಎಷ್ಟು ಬೇಕಾಗಿದೆ ಲೆಂತನ್ನು ನೋಡ್ಕೋಬೇಕು. ನೋಡಿ, ಸೆಂಟರ್ಗೆ ನಾವು ಫೋಲ್ಡ್ ಹಾಕ್ಕೊಂಡ್ಮೇಲೆ ನಮಗೆ ಲೆಂತ್ ಎಷ್ಟು ಬೇಕಾಗಿದೆ ಅಂತ ಅದರದ್ದು ಕೂಡ ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಎಷ್ಟು ಬೇಕಾಗಿದೆ 15 ಇಂಚಿಗೆ ಇಲ್ಲಿ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಇದು ಏನು ಸೆಂಟರ್ಗೆ ಲೈನ್ ಹಾಕಿದ್ದೀವೋ ಸೇಮ್ ಇದನ್ನು ಈ ಸೆಂಟರ್ನ ಈ ಲೈನ್ ಏನಿದೆ ನಾವು ಈ ಲೈನ್ ಯಾಕೆ ಹಾಕಿದ್ವಿ ಅಂತ ಈಗ ಗೊತ್ತಾಯಿತು ಅಂತ ಅನಿಸುತ್ತೆ ನಿಮಗೆ. ನೋಡಿ, ಇಷ್ಟು ಹಾಕ್ಕೊಂಡು ಇಲ್ಲೆಲ್ಲ ಒಂದಷ್ಟು ಪಿನ್ಗಳನ್ನ ಹಾಕ್ಕೊಂಬಿಡಿ. ಹಾಕ್ಕೊಂಡು ಆನಂತರ ನೋಡಿ, ಇದ್ರ ಪಕ್ಕಕ್ಕೇ ಮಾರ್ಕ್ ಈ ರೀತಿ ಒಂದು ಸ್ವಲ್ಪ ಶಾರ್ಪಾಗಿರುವಂಥದ್ದನ್ನು ತೊಗೊಳ್ಳಿ. ನೀವು ಇಲ್ಲೂ ಕೂಡ ಮಾರ್ಕ್ ಹಾಕ್ಕೊಳ್ಳುವಾಗಿದ್ದರೆ ಹಾಕ್ಕೋಬೋದು. ನಾನು ಹಾಕ್ಕೊತೀನಿ, ಯಾಕೆ ಅಂತಂದರೆ ನನಗೆ ಶೋಲ್ಡ್ರ್ ಜಾಯಿಂಟು ಈ ಡಿಸೈನ್ ಇಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೆ ನಾನು ಹಾಕ್ಕೊಂಡಿರ್ತೀನಿ. ನೋಡಿ, ಈ ರೀತಿಯಾಗಿ ಕೂಡ ನೀವು ಮಾರ್ಕ್ನ ಹಾಕ್ಕೋಬೋದು. ಇದು ಏನು ನಾವು ಕಟ್ ಮಾಡಿದ್ದೀವೋ ಪ್ಯಾಟ್ರನ್ನು ಇದು ಸೇಮ್ ಇದೇ ಥರನೇ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಸೈಡ್ ನಾನು ಯಾವ ರೀತಿ ಹಾಕಿದ್ದೀನಿ ಅದೇ ಥರನೇ ಈ ಕಡೆಗೂ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಹೆಚ್ಚು ಕಡಿಮೆ ಯಾವುದೇ ನಿಮಗೆ ಟೆನ್ಷನ್ನೇ ಇರೋದಿಲ್ಲ. ಒಂದು ಸೈಡು ಜಾಸ್ತಿ ಆಗೋಯ್ತು, ಒಂದು ಸೈಡ್ ಕಡಿಮೆ ಆಗೋಯ್ತು ಅನ್ನೋದು ಯಾವುದೇ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಇದು ನೋಡಿ, ಈ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಲೈನ್ನ ಇದು ಮಾತ್ರ ನಾವು ಮಿಸ್ ಮಾಡೋಗಿಲ್ಲ. ಇದನ್ನು ಈ ಥರ ಒಂಚೂರು ಈ ಥರ ಕ್ರಾಸ್ ಎಲ್ಲ ಮಾಡೋ ಹಾಗಿಲ್ಲ. ನಮಗೆ ಈ ಪಾಯಿಂಟ್ಗೂ ಕರೆಕ್ಟಾಗಿ ನ್ಯಾಚ್ ಕೊಡೋ ರೀತಿ ಹಾಕ್ಕೊಂಡಿರ್ಬೇಕು. ನೋಡಿ, ಈಗ ನಮಗಿದು ಈ ರೀತಿ ಲೈನ್ ಹಾಕ್ಕೊಂಡಾಗ ನಮಗೇನಾಗುತ್ತೆ, ಇದು ನಾವು ಒಂದೊಂದು ಡಿಸೈನು ಇದಕ್ಕೆ ಅಪೋಸಿಟು. ಈಗ ಒಂದು ಬಳ್ಳಿ ಹಾಕ್ತಾ ಇದ್ದೀವಿ ಅಂತಂದಾಗ ಈ ಕಡೆದು ನಮಗೆ ಈ ಕಡೆ ಹೋಗುತ್ತೆ, ಈ ಕಡೆದು ಈ ಕಡೆ ಹೋಗುತ್ತೆ, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಆಮೇಲೆ ಸ್ಟಿಚಿಂಗಲ್ಲಿ ತುಂಬ ಯೂಸ್ ಆಗುತ್ತೆ ನಮಗೆ ಈ ರೀತಿ ಲೈನ್ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಇದು ಎರಡು ಮೆಥಡು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಮೆಥಡ್ನೇ ನಾವು ಸೇಮ್ ಬೋಟ್ ನೆಕ್ಗಾದ್ರೂ ಅಷ್ಟೇ. ನೋಡಿ, ಈ ರೀತಿಯಾಗಿ ಸೆಂಟರ್ಗೆ ಲೈನ್ನ ಹಾಕ್ಕೊಂಡಿದ್ದೀವಲ್ಲ, ಇದಕ್ಕೂ ಕೂಡ ಈ ಲೈನ್ ಟಚ್ ಆಗೋ ಹಾಗೆ ಈ ರೀತಿ ಹಾಕ್ಕೋಬೇಕಾಗತ್ತೆ. ನೋಡಿ, ನೀವು ಫ್ರೆಂಡ್ಸ್ ಆದಷ್ಟು ಇದಕ್ಕೆಲ್ಲ ಚೆನ್ನಾಗಿ ಪಿನ್ನನ್ನು ಹಾಕ್ಕೊಂಡು ನೀವು ಟ್ರೈ ಮಾಡಿ. ನಾನು ಈಗ ನಿಮಗೆ ತೋರಿಸೋದಕ್ಕೆ ಅಂತ ಈ ರೀತಿ ಮಾರ್ಕ್ನ ಹಾಕ್ತಾಯಿದ್ದೀನಿ. ನೋಡಿ, ಅದೇ ಇಂಚಿಗೆ ನಾನು ಇಲ್ಲಿ ಸೇಮ್ ಮಾರ್ಕಿಂಗ್ನ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನೀವು ಈ ಥರ ಪೆನ್ಸಿಲಲ್ಲಿ ನೀವು ವೈಟ್ ಗ್ಲಾಸ್ ಪೆನ್ಸಿಲಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಮಾರ್ಕಿಂಗು ಸ್ವಲ್ಪ ಒಂದು ನೀವು ಇವತ್ತು ಮಾರ್ಕ್ ಹಾಕಿ ನಾಳೆ ವರ್ಕ್ ಹಾಕಿದ್ರು ಕೂಡ ಇದರಿಂದ ಯಾವುದೇ ರೀತಿ ಮಾರ್ಕ್ ಹೋಗಿರಲ್ಲ ಅದು. ಆಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ನೀವು 1/2 ಇಂಚ್ ಬಿಡ್ಬೋದು. ಟೈಯಿಂಗ್ ಮಾಡೋ ಹಾಗಿದ್ರೆ 1/2 ಇಂಚ್ ಬಿಡ್ಬೋದು, 1 ಇಂಚ್ ಬಿಡ್ಬೋದು. ನಮಗೆ ಇಲ್ಲಿ ವರ್ಕ್ ಬರುತ್ತೆ, ಆಮೇಲೆ ಈ ರೌಂಡ್ ಫುಲ್ಲು ವರ್ಕ್ ಬರುತ್ತೆ ಅನ್ನೋ ಹಾಗಿದ್ರೆ ನೀವು 1 ಇಂಚ್ವರೆಗೂ ಇಲ್ಲಿ ಬಿಟ್ಟು ಹಾಕ್ಕೋಬೋದು. ಅದೇ 1 ಇಂಚಿಗೆ ನಾನು ಈಗ ನೋಡಿ ಬಿಟ್ಟು ಹಾಕ್ತಾಯಿದ್ದೀನಿ, 1/2 ಇಂಚಿಗೆ ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನಮಗೆ ನೆಕ್ಕು ಕೂಡ ಕರೆಕ್ಟಾಗಿ 10 ಇಂಚಿಗೆ ಬಂದಿದೆ. ಈ ಲೈನ್ ಏನಿದೆ ಇದಕ್ಕೂ ಕರೆಕ್ಟಾಗಿ ಲೈನ್ ಕೂಡ ಟಚ್ ಆಗಿದೆ. ಈಗ ಏನಿದೆ ಇದ್ರ ಮೇಲೇ ಈ ಥರ ಮಾರ್ಕ್ನ ಹಾಕ್ಕೋಬೋದು. ಹೇಳಿದ್ನಲ್ಲ ನಾನು ಫಸ್ಟ್ ಒಂದು ತೋರಿಸಿದ್ನಲ್ಲ ನಿಮಗೆ, ರೌಂಡ್ ನೆಕ್ ಹಾಕಬೇಕಿದ್ರೆ ಇದನ್ನು ಹಾಕಿ ಆ ಥರ ಕೂಡ
ಹಾಕ್ಕೋಬೋದು. ನೀವು ಈ ಥರನೂ ಹಾಕ್ಬೋದು, ಆ ಥರನೂ ಹಾಕ್ಬೋದು. ಅಂದರೆ ಈ ಲೈನ್ ಹಾಕಿ ಈ ಲೈನ್ಗೆ ಇದು ಟಚ್ ಆಗೋವಾಗಿ ಇಟ್ಕೊಂಡ್ರಿ ಅಂದರೆ ಇದು ನಿಮಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಡಬಲ್ ಫೋಲ್ಡಿಂಗಲ್ಲಿ ಮಾಡಿ ಕಾರ್ಬನ್ ಶೀಟ್ ಹಾಕಿ ಕೂಡ ಮಾಡ್ಕೋಬೋದು. ನೋಡಿ ಸೇಮ್ ಇದು ಏನಿದೆ ಡಿಸೈನು ಇದ್ರ ಮೇಲೇ ನಾವು ಬರಿಬೇಕಾಗುತ್ತೆ. ಇದರಲ್ಲಿ ನೀವು ರೌಂಡ್ ತೆಗಿಬೋದು, ಬಾಕ್ಸ್ ತೆಗಿಬೋದು, ಆಮೇಲೆ ಸ್ವೀಟ್ ಹಾರ್ಟ್ ತೆಗಿಬೋದು, ತುಂಬ ಡಿಸೈನ್ಸ್ನ ಮಾಡ್ಬೋದು. ನೋಡಿ ಇದು ನಿಮಗೆ ಬೋಟ್ ನೆಕ್ದು ಆಯಿತು, ನಂತರ ನಾರ್ಮಲ್ ಆಗಿ ಬರೋವಂಥ ಡೀಪ್ ನೆಕ್ದು ಕೂಡ ಮಾರ್ಕಿಂಗ್ ಗೊತ್ತಾಯಿತು. ಈಗ ನೆಕ್ಸ್ಟ್ ನಾವು ಇದರಲ್ಲಿ ಸ್ಲೀವ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಸ್ಲೀವ್ಗೆ ನಾನು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಆನಂತರ ನಮಗೆ ಇದು ಒಂದೊಂದು ಬಾರ್ಡರ್ ಬಂದಿರುತ್ತೆ, ನೀವು ನೋಡ್ಕೋಬೇಕಾಗುತ್ತೆ. ಬಾರ್ಡರು ಏನಿದೆಯೋ ಇದು ನೋಡಿ ಎಷ್ಟಿದೆ, 18 ಇಂಚಿದೆ. 18 ಇಂಚು ಮಿಡ್ಲು ಎಷ್ಟು ಬರುತ್ತೆ ನಮಗೆ, 9 ಇಂಚು ಬರುತ್ತೆ. ಈ 9 ಇಂಚಿಗೆ ಇಲ್ಲಿ ಲೈನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ 9 ಇಂಚಿಗೆ ಒಂದು ಲೈನ್ನ ಹಾಕ್ಕೋಬೇಕು. ಈ ಲೈನ್ ಹಾಕ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಈ ಸ್ಲೀವ್ ಇರುತ್ತೆ ನೋಡಿ, ಈ ಸ್ಲೀವ್ ಆಲ್ರೆಡಿ ನಾವು ಇದರಲ್ಲಿ 1/2 ಇಂಚು ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿದ್ದೀವಿ. ಈ 1/2 ಇಂಚು ಇದರಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇದಾದಮೇಲೆ ನೋಡಿ ಈ ರೀತಿಯಾಗಿ ಇದಕ್ಕೆ ಸೆಂಟರ್ ಕರೆಕ್ಟಾಗಿ ಬರಬೇಕು. ನೋಡಿ ಇದು ಈ ಮಾರ್ಕಿಂಗು ಈ ನ್ಯಾಚಿಗೆ ಕರೆಕ್ಟಾಗಿ ಕೂಡೋ ಥರ ಈ ರೀತಿ ನೀವು ಮಾರ್ಕ್ ಹಾಕ್ಕೊಂಡ್ರಿ ಅಂದರೆ ತುಂಬಾ ನಮಗೆ ಯಾವುದೇ ನೀವು ಡಿಸೈನ್ ಮಾಡಿದ್ರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಯಾವುದೇ ಅಯ್ಯೋ ಸ್ಟಿಚಿಂಗಲ್ಲಿ ಹೋಯ್ತೋ ಏನೋ, ಆಮೇಲೆ ಇದು ಡಿಸೈನು ಇನ್ನೂ ಸ್ವಲ್ಪ ಹಾಕಬೇಕಾಗಿತ್ತು, ಅಲ್ಲಿ ಡಿಸೈನ್ ಕವರ್ ಆಗಲಿಲ್ಲ ಅನ್ನೋ ಪ್ರಾಬ್ಲಮ್ಸ್ ಎಲ್ಲ ಏನೂ ಇರೋದಿಲ್ಲ ಇದರಲ್ಲಿ. ಆದಷ್ಟು ಈ ಮೆಥಡ್ನ ಖಂಡಿತ ಫಾಲೋ ಮಾಡಿ ಫ್ರೆಂಡ್ಸ್. ಹೌದು, ನಾನು ನಿಮಗೆ ಇನ್ನೊಂದು ಅದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ಅಂದಿದ್ದೆ, ಖಂಡಿತ ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್. ನೆಕ್ಕಲ್ಲಿ ನೋಡಿ ಈ ಥರ ಆದಮೇಲೆ ಈ ರೀತಿ ನಮಗೆ ನಾರ್ಮಲಾಗಿ ಸ್ಲೀವ್ ಅನ್ನೋದು ಬಂದಿರುತ್ತೆ. ಅದೇ ಹೇಳಿದ್ನಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಯಾವ ರೀತಿ ಅಂತ ಅಂದರೆ, ಈಗ ನೋಡಿ ನಮಗೆ 9 ಇಂಚಿಗೆ ಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಇದನ್ನೇ ನಾವು ಇದರಲ್ಲಿ ನಿಮಗೆ ಡೌನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಡೌನಿಂಗಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ನೋಡಿ ಇದನ್ನು ಇಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಆ ಮಾರ್ಕ್ ಏನಿದೆ ಅದನ್ನು ಬಿಟ್ಟು ನೀವು ಈ ರೀತಿ ಮಾಡ್ಕೋಬೋದು. ಸೇಮ್ ಅದು ನೆಕ್ದು ಆದರೂ ಕೂಡ ಸೇಮ್ ಇದೇ ರೀತಿಯೇ ನೀವು ಫಾಲೋ ಮಾಡ್ಬೋದು. ಏನೇ ಡೌಟ್ಸ್ ಇದ್ದರೂ ಫ್ರೆಂಡ್ಸ್ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಆಮೇಲೆ ಖಂಡಿತ ವಿಡಿಯೋಗೆ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಲ್ಪ್ ಆಯಿತು ಅಂತ ಅನಿಸಿದ್ರೆ ನಿಮಗೆ ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಅದೇ ಹೇಳಿದ್ನಲ್ಲ, ಇದರಲ್ಲಿ ಅಡ್ಜಸ್ಟ್ ಮಾಡೋದು ನೆಕ್ಗಾದ್ರೂ ಅಷ್ಟೇ. ನಾವು ಈ ಪಾರ್ಟಲ್ಲಿ ನಾವು ಈಗ ನೋಡಿ ಇದು ಬೇಡ, ನಾರ್ಮಲ್ ನೆಕ್ದು ತೋರಿಸ್ತೀನಿ. ನೋಡಿ ನಾರ್ಮಲ್ ನೆಕ್ದ ಇನ್ನೂ ಒಂದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಈಗ ನೆಕ್ಕನ್ನ ನೀವು ಇಲ್ಲಿ ಹಾಕ್ಕೊಂಡಿದ್ದೀರಾ, ಈ ನೆಕ್ಕದು ಇಲ್ಲಿ ಬಂದಿದೆ ನಮಗೆ. ನೋಡಿ ಕಾಣಿಸ್ತಾ ಇದೆಯಾ, ಈ ನೆಕ್ಕದು ಇಲ್ಲಿದೆ. ಇದರಲ್ಲಿ ನೀವೇನಾದರೂ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ಇದರಲ್ಲಿ ನಾನು ಇದನ್ನು ಫೋಲ್ಡಿಂಗ್ ಮಾಡಿ ಹಾಕಿರುವಂಥದ್ದು, ಅಂದರೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಹಾಕಿರೋವಂಥ ಮಾರ್ಕಿಂಗ್ ಅಲ್ಲ ಇದು. ಇದನ್ನು ನಾನು ಕಾರ್ಬನ್ ಶೀಟ್ ಇಟ್ಟೆ ಹಾಕಿರುವಂಥ ಮಾರ್ಕಿಂಗ್ ಇದು. ನೋಡಿ ಈ ರೀತಿಯಾಗಿದೆಯಾ, ಕೆಳಗಡೆ ಸೇಮ್ ಕಾರ್ಬನ್ ಶೀಟ್ ಹಾಕ್ಕೊಳ್ಳಿ. ಇದನ್ನು ನೋಡಿ ನಮಗೆ ನೆಕ್ಕು 1 ಇಂಚು ಕಡಿಮೆ ಬೇಕಾಗಿದೆ ಅಂತ ಅಂದರೆ ಈ ರೀತಿಯಾಗಿ 1 ಇಂಚು ನೀವು ಇಲ್ಲಿ ಕಡಿಮೆ ಮಾಡ್ಕೋಬೋದು. ಓಕೆ, ನಂತರ ನಮಗೆ ಬಿಡ್ತು ಸ್ವಲ್ಪ ಇದು ಜಾಸ್ತಿ ಆಯಿತು, ಇದರಲ್ಲೇ ಒಂಚೂರು ಕಡಿಮೆ ಮಾಡ್ಕೋಬೇಕನ್ನೋ ಆಗಿದ್ದರೆ 1/4 ಇಂಚು ನೋಡಿ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. 1/4 ಇಂಚು ಇಲ್ಲಿ ನಾನು ಕಡಿಮೆ ಮಾಡಿದ್ದೀನಿ. ಇಲ್ಲಿ ನಿಮಗೆ ಇಲ್ಲ ಇಲ್ಲಿ ಬ್ರಾಡ್ ಅಷ್ಟೇ ಇರಲಿ ಅನ್ನೋ ಆಗಿದ್ದರೆ ಇದನ್ನು ನೀವು ಈ ರೀತಿಯಾಗಿ ಇಟ್ಕೊಂಡು ಮಾರ್ಕ್ನ ಹಾಕ್ಕೋಬೋದು. ನಿಮ್ಗೇನಾದರೂ ಇನ್ನೂ ಇದಕ್ಕಿಂತ ಜಾಸ್ತಿ ಬೇಕಪ್ಪ ಅನ್ನೋ ಹಾಗಿದ್ದರೆ ನೋಡಿ 1/4 ಇಂಚು ಮುಂದಕ್ಕೆ ನೋಡಿ. ಈಗ ನಾನು 2.5 ಕಟ್ ಮಾಡಿದ್ದೀನಿ. ಇದನ್ನು ನಮಗೆ ಒಂದು 2.75 ಬೇಕು, 3 ಇಂಚಿಗೆ ಬೇಕಂದ್ರೂ ಕೂಡ ಇದನ್ನೇ ನೀವು ನೋಡಿ 1/2 ಇಂಚನ್ನ ಈ ರೀತಿ ಬಿಟ್ಟು ಫುಲ್ಲು ಎಲ್ಲ ಕಡೆನೂ 1/2 ಇಂಚ್ ಬಿಟ್ಟು ಸೇಮ್ ಅದೇ ಥರನೇ ಮಾರ್ಕ್ನ ಹಾಕ್ಕೋಬೋದು. ಇಲ್ಲಿ ಬಂದಮೇಲೆ ನಮ್ಗೆ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಬೇಕಪ್ಪ ಅನ್ನೋ ಆಗಿದ್ದರೆ ಇದು 1 ಇಂಚ್ ಇಲ್ಲಿಂದ ಇಲ್ಲಿಗೆ ಬಂದಿರ್ತೀರ, ಇದನ್ನೇ ನೀವು ಈ ರೀತಿಯಾಗಿ ರೌಂಡ್ನ ಹಾಕ್ಕೋಬೋದು. ನೋಡಿ ತುಂಬಾ ಸಿಂಪಲ್ ಇದೆ. ನಾವು ಒಂದು ಡಿಸೈನ್ ಇತ್ತು ಅಂದರೆ ಎಲ್ಲದಕ್ಕೂ ನಾವು ಇದರಲ್ಲೇ ನಾವು ಖಂಡಿತವಾಗ್ಲೂ ಹೆಚ್ಚು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು, ವಿಡಿಯೋ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗಾದರೆ ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಿಮಗೆ ಡಿಸೈನ್ಸ್ನ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.